ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ಹೊನಗೋಡು. ವೀಕ್ಷಕರೇ, ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಈಗಾಗಲೇ ರಿಲೀಸ್ ಆಗಿದೆ. ಅಭಿಮಾನಿಗಳಲ್ಲಿ ಸಂತಸ, ಹೆಮ್ಮೆ ಎಲ್ಲವೂ ಕೂಡ ಇದೆ. ಆದರೆ ಎಲ್ಲೋ ಒಂದ್ ಕಡೆ ಅವರ ಆಪ್ತ ವಲಯದಲ್ಲಿ, ಅವರ ಅಭಿಮಾನಿಗಳಲ್ಲಿ ಒಂದು ಸಣ್ಣ ಬೇಸರ ಕೂಡ ಇದೆ. ಡೆವಿಲ್ ರಿಲೀಸ್ ಆಗಿರುವ ಈ ಹೊತ್ತಿನಲ್ಲಿ ದರ್ಶನ್ ಅವರು ನಮ್ಮ ಜೊತೆ ಇಲ್ಲ, ಅವರು ಜೈಲಲ್ಲಿದ್ದಾರೆ ಅನ್ನೋದು ಅವರ ಬೇಸರಕ್ಕೆ ಪ್ರಮುಖ ಕಾರಣವಾಗಿದೆ. ಡೆವಿಲ್ ರಿಲೀಸ್ ಆಗಿರುವ ಈ ಹೊತ್ತಿನಲ್ಲಿ ಸುಪ್ರೀತ್ ಗಂಧಾರ್ ಅವರು ನಮ್ಮ ಜೊತೆ ಸಂದರ್ಶನಕ್ಕೆ ಸಿಕ್ಕಿದ್ದಾರೆ. ಸುಪ್ರೀತ್ ಅವ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಸುಪ್ರೀತ್ ಅವರು ಕಳೆದ ಕೆಲವು ವರ್ಷಗಳಿಂದ ಹಾಡುಗಳನ್ನು ಬರೀತಾರೆ, ತಾವೇ ಹಾಡ್ತಾರೆ, ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಹಾಗೇನೆ ಅಷ್ಟು ಮಾತ್ರ ಅಲ್ಲದೆ ದರ್ಶನ್ ಅವರ ಆಪ್ತ ವಲಯದಲ್ಲೂ ಕೂಡ ಗುರುಸ್ಕೊಂಡಿದ್ದಾರೆ. ದರ್ಶನ್ ಅವರ ಕುಟುಂಬದ ಆಪ್ತ ವಲಯದಲ್ಲಿ ಸುಪ್ರೀತ್ ಗಂಧಾರ್ ಇರ್ತಾರೆ. ಡೆವಿಲ್ ಸಿನಿಮಾದ ರಿಲೀಸ್ ಹೊತ್ತಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಿನ್ನೆಲೆಯಾಗಿ ಸಾಕಷ್ಟು ವರ್ಕ್ಗಳನ್ನ ಸುಪ್ರೀತ್ ಗಂಧಾರ್ ನೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುಪ್ರೀತ್ ಗಂಧಾರ್ ಸುಮನ್ ಟಿವಿ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸುಪ್ರೀತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರೀತ್ ಅವರು ದರ್ಶನ್ ಅವರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತರು, ಸಂಗೀತ ನಿರ್ದೇಶಕರು, ಮ್ಯೂಸಿಕ್ ಕಂಪೋಸರ್, ಹಾಗೇನೆ ಸಾಂಗ್ಗಳನ್ನು ಕೂಡ ಬರೆದಿದ್ದಾರೆ. ದರ್ಶನ್ ಅವರಿಗಾಗಿ ವರ್ಷಕ್ಕೆ ಒಂದು ಸಾಂಗ್ ಅನ್ನ ಅವರು ಬರದೇ ಬರೀತಾರೆ. ಅದು ಕೂಡ ಅವರ ಹುಟ್ಟುಹಬ್ಬದ ಸ್ಪೆಷಲ್ ಅನ್ನೋ ರೀತಿಯಲ್ಲಿ ಸುಪ್ರೀತ್ ಅವರು ಸಾಂಗ್ ಅನ್ನು ಬರೀತಾರೆ. ಸುಪ್ರೀತ್ ಅವರೇ, ಈ ಸಂದರ್ಭದಲ್ಲಿ ಡೆವಿಲ್ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಿ ನೀವು. ದಿನನಿತ್ಯ ಒಂದಲ್ಲ ಒಂದು ಥಿಯೇಟರ್ಗೆ, ಒಂದಲ್ಲ ಒಂದು ಕಡೆ ಇಡೀ ಬೆಂಗಳೂರನ್ನ ಸುತ್ತಾ ಇದ್ದೀರಿ. ನಾನು ಕೂಡ ಗಮನಿಸ್ತಾನೆ ಇದ್ದೀನಿ. ಹೇಗಿದೆ ಡೆವಿಲ್ ಹವಾ? ನಾನು ಹೇಳೋದಕ್ಕಿಂತ ನೀವೇ ಹೇಳಬೇಕು ಸರ್. ಸೊ ನೀವು ನೋಡ್ತಾ ಇದ್ದೀರಾ, ನಿಜ. ನಾವು ಅದನ್ನ ಅಭಿಮಾನಿಗಳಾಗಿ ನಮಗ್ ಬಹಳ ಖುಷಿ ಇವತ್ತು. ಅಂದ್ರೆ ಅವರ ಈ ಫ್ಯಾನ್ಸ್ ಕ್ರೇಜ್ ಇದೆಯಲ್ಲ, ಈ ಸೆಲೆಬ್ರಿಟಿ ಅನ್ನೋ ಕ್ರೇಜು, ಆ ಕ್ರೇಜ್ ಯಾರಿಗೂ ಬರಲ್ಲ. ಇದು ನಾವು ಇಡೀ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇವತ್ತು ನೀವು ಇಡೀ ನೀವ್ ಹಿಂಗ್ ಸ್ಕ್ರೋಲ್ ಮಾಡ್ತಾನೆ ಇರಿ. ನೀವು ಸ್ಕ್ರೋಲ್ ಮಾಡ್ತಾರೆ ಅದೇ ನ್ಯೂಸ್ ಬರ್ತಿದೆ. ನಮ್ ಇಡೀ ಕರ್ನಾಟಕದಲ್ಲಿ ಅದೊಂದೇ ನ್ಯೂಸ್ ನಡೀತಾ ಇರೋದು ಅಂತ ನಮಗ್ ಅನ್ಸ್ಬಿಟ್ಟಿದೆ. ಇವಾಗ ಬೇರೆ ನ್ಯೂಸ್ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಬಟ್ ಡೆವಿಲ್ ನ್ಯೂಸ್ ಅಂತೂ ನೀವು ರೀಲ್ಸ್ ಓಪನ್ ಮಾಡಿದ್ರೆ ಅದೇ ಬರ್ತಾ ಇರುತ್ತೆ ನಿಮ್ಗೆ. ಇಡೀ ಕರ್ನಾಟಕದಲ್ಲಿ ಬೇರೆ ನ್ಯೂಸೇ ಬರ್ತಾ ಇಲ್ಲ. ಅಂದ್ರೆ ಜನಗಳು ಹೇಳ್ತಾರದು, ನಾನು ಹೇಳ್ತಿರೋದಲ್ಲ ಇದು. ಎಷ್ಟೋ ಜನ ನನಗೆ ಸಿಗ್ದವ್ರಾಗ್ಲಿ, ಮತ್ತೆ ಎಷ್ಟು ಜನ ನೆನ್ನೆ ಸಿನಿಮಾ ನೋಡಿ ವಾಪಸ್ ಬರ್ತಾ ಇರೋರು, ಎಷ್ಟೋ ಜನ ರೋಡಲ್ಲಿ ಆಟೋಗಳು ಬರ್ತಾ ಇದಾರೆ, ಗಾಡಿಗಳು ನಿಲ್ಲಿಸ್ತಾ ಇದಾರೆ. ಅವ್ರು ನನಗ್ ಕೇಳ್ತಾ ಇದಾರೆ, ಸರ್ ನಿಮ್ಮನ್ನ ನೋಡಿದೀವಿ, ಏನ್ ಸರ್ ಕ್ರೇಜು, ಈ ಲೆವೆಲ್ ಕ್ರೇಜ್ ನಾವ್ ಎಲ್ಲೂ ನೋಡಿಲ್ವಲ್ಲ ಸರ್, ಈ ತರ ಹಬ್ಬದ ತರ ಮಾಡ್ತಾರೆ, ಏನ್ ಸರ್ ಇದು ಅಂತ ನನಗ್ ಕೇಳ್ತಾ ಇದ್ರು. ಅದೇ ಅವರು ಸಂಪಾದನೆ ಮಾಡೋದು ಅದೇ ಸರ್. ಅವ್ರು ಏನ್ ಸಂಪಾದನೆ ಮಾಡಿದ್ರು ಇಲ್ವ ಗೊತ್ತಿಲ್ಲ. ಈ ತರ ಫ್ಯಾನ್ ಬೇಸ್ ಸಂಪಾದನೆ ಮಾಡೋದು ಬಹಳ ಕಷ್ಟ. ಒಬ್ಬ ಎಷ್ಟು ಕೋಟಿ ಕೊಟ್ರು ಅದು ಸಿಗಲ್ಲ. ಒಬ್ಬ ಸೆಲೆಬ್ರಿಟಿ ಅನ್ನೋದು ಅವರು ಹೃದಯದಲ್ಲಿ ಸೆಲೆಬ್ರಿಟಿ ಅಂತ ಹಾಕೊಂಡಿದಾರಲ್ಲ, ಸೊ ಅದು ಅದಕ್ಕೆ ಪ್ರೀತಿ ಕೊಡೋದು ಜನರು. ಅವ್ರನ್ನ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಅಂತಾರೆ. ನನ್ನ ಸೆಲೆಬ್ರಿಟೀಸ್ ಅಂತ ಯಾವತ್ತವರು ಎದೆ ಮೇಲೆ ಹಾಕ್ಸ್ಕೊಂಡ್ರಲ್ಲ, ಅವತ್ತು ಅವ್ರ ಅಭಿಮಾನಿಗಳು 100 ಪಟ್ಟು ಜಾಸ್ತಿ ಆಗೋಯ್ತು. ಸುಪ್ರೀತ್, ನೀವು ಮತ್ತೆ ದರ್ಶನ್, ಸೊ ನಿಮ್ಮ ಸಿನಿ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ದರ್ಶನ್ ಅವ್ರ ಜೊತೆ ಹೆಂಗ್ ಕನೆಕ್ಟ್ ಆದ್ರಿ? ಸೊ ಅದ್ರ ಬಗ್ಗೆ ಹೇಳೋದು ಸರ್. ಸಿನಿ ಜರ್ನಿ ಅನ್ನೋದಕ್ಕಿಂತ ಮುಂಚೆ ನಾನೊಬ್ಬ ಪುಟ್ಟ ಕಲಾವಿದ. ನಿಜ, ಓಕೆನಾ. ನಾನು ಎಲ್ಲೋ ಇದ್ದಿದ್ದು, ಏನೋ ಮಾಡ್ಬೇಕಾಗಿತ್ತು. ನಾನು ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ನಾನು ನಾರ್ಮಲ್ ಆಗಿ ಎಲ್ಲೋ ಒಂದ್ ಕಡೆ 10th ಮುಗಿಸಿದ್ಮೇಲೆ ಸರ್ 10ನೇ ಕ್ಲಾಸ್ ವರೆಗೆ ಹೆಂಗಾದ್ರೂ ಮಾಡಿ ಪಾಸ್ ಆಗ್ಬಿಡೋಣ ಅಂತ ಇದ್ದಿದ್ದು ನಾನು. ನಮ್ಮ ಮನೆಯಲ್ಲಿ ಫಸ್ಟ್ ಓದು 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 ಅಂತಾನೆ ಇದ್ದಿದ್ದು. ನನಗೆ ಓದ್ ಅನ್ನೋದಿರ್ಲಿಲ್ಲ ಅವಾಗ. ಅಂದ್ರೆ ಓದ್ತಿದ್ದೆ, ಬಟ್ ಆಕ್ಟಿವಿಟೀಸ್ ಪೀರಿಯಡ್ ಅಲ್ಲಿ ಜಾಸ್ತಿ ನಂದು. ಸ್ಕೂಲ್ ಟೈಮ್ಸ್ ಅಲ್ಲಿ ಆಕ್ಟಿವಿಟೀಸ್ ಅಂದ್ರೆ ಒಂದು ಹಾಡು ಹೇಳೋದು, ಮತ್ತೊಂದು. ಅವಾಗೆಲ್ಲ ಟೇಪ್ ರಿಕಾರ್ಡರ್ ಇತ್ತು, ಈಗ ಅದಿಲ್ಲ. ಟೇಪ್ ರಿಕಾರ್ಡರ್ ಮತ್ತೆ CD ಎಲ್ಲ ಇತ್ತು ಅವಾಗ. FM ಎಲ್ಲ ಬರೋದ್ರ ಸಾಂಗ್ಸ್ ಎಲ್ಲ ಕೇಳ್ತಾ ಕೇಳ್ತಾ, ಅವಾಗ ಮೊಬೈಲ್ ಎಲ್ಲ ಇರ್ಲಿಲ್ಲ. ಸೊ ಕೇಳ್ತಾ ಕೇಳ್ತಾ ಪ್ರಾಕ್ಟೀಸ್ ಮಾಡ್ತಿದ್ದವ್ ನಾನು ಹಾಡುಗಳನ್ನ. ಕೇಳಿ ಪ್ರಾಕ್ಟೀಸ್ ಮಾಡ್ತಿದ್ದು. ಬುಕ್ಕಲ್ಲಿ ಬರೆಯೋದು, ಪ್ರಾಕ್ಟೀಸ್ ಮಾಡೋದು. ಇವಾಗೆಲ್ಲ ನಿಮ್ಗೆ ಆನ್ಲೈನ್ ಎಲ್ಲ ಸಿಗುತ್ತೆ ಲಿರಿಕ್ಸ್ ಎಲ್ಲ, ಗೂಗಲ್ ಅಲ್ಲಿ ಹೊಡೆದ್ರೆ ಬರುತ್ತೆ. ಅವಾಗ ಅದೆಲ್ಲ ಇಲ್ಲ. ನಾವು ಸಾಂಗ್ ಕೇಳಿ ಬರಿಬೇಕಿತ್ತು ಲಿರಿಕ್ಸ್ ಎಲ್ಲ. ಅವಾಗ ಬರ್ಕೊಂಡು ಕೇಳ್ಕೊಂಡಿದ್ದು. ನಮ್ಮಪ್ಪ ಉಗ್ಗಿಯವ್ರು ನನಗೆ. ನಮ್ಮಪ್ಪ ನಮ್ಮಮ್ಮ ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ಹೋಗ್ಯಾರ. ಏನಕ್ಕೆ ಹೋಗ್ಬೇಕು ನಿನ್ಗೆ ಇದೆಲ್ಲ, ಇಂಡಸ್ಟ್ರಿ ಹಾಕ್ಬೇಕು ನಿನ್ಗೆ, ಫಸ್ಟ್ ಓದ್ಬಿಟ್ಟು ಯಾವ್ದಾನ ಒಂದ್ ಕೆಲ್ಸಕ್ಕೆ ಸೇರ್ಕೋ, ಒಂದ್ ಜವಾಬ್ದಾರಿ ನೋಡು ಅಂತ ಉಗಿಯೋರು ನಮ್ಮ ಮನೇಲಿ. ಅದಕ್ಕೆ ನಾನ್ ನಮ್ಮ ಮನೇಲಿ ಸರಿ ಆಯ್ತು ಬಿಡಪ್ಪ ಅಂತ ಅವ್ರಿಗೆ ಅಂದ್ರೆ ಅವಾಗೆಲ್ಲ ಪ್ರಪಂಚ ಗೊತ್ತಿಲ್ಲ ಸರ್ ನಮ್ಗೆ. ಅವಾಗ ಏನ್ ಹೆಂಗ್ ನಡೆಯುತ್ತೆ ಪ್ರಪಂಚ, ಜನಗಳು ಹೆಂಗಿರ್ತಾರೆ ಗೊತ್ತಿಲ್ಲ ಅವಾಗ. ಅವಾಗೆಲ್ಲ ಹುಮ್ಮಸ್ಸು, ಒಂದು ಬಿಸಿ ರಕ್ತ. ಅವಾಗ ಏನಾದ್ರು ಮಾಡ್ಬೇಕು ಅಂತ ಇದು. ಅವಾಗ ಸುಮ್ನೆ ಹಾಡುಗಳೆಲ್ಲ ಹಾಡ್ತಿದ್ದೆ. ಅವಾಗ ಹಾಡ್ತಾ 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 ಆರ್ಕೆಸ್ಟ್ರಾಗೆ ಸೇರ್ಕೊಂಡೆ. ಆರ್ಕೆಸ್ಟ್ರಾದಲ್ಲಿ ಸ್ಪೀಕರ್ಗಳು ಎತ್ತೋದು, ಸೌಂಡ್ ಸ್ಪೀಕರ್ ಎತ್ತೋದು. ಸುಮ್ಮನೆ ಯಾವ ಹಾಡು ಬಂತು ಅದನ್ನ ಆಡೋದು. ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಹಾಡಕ್ಕೂ 2 ವರ್ಷ ಟೈಮ್ ತಗೊಳ್ತಲ್ಲ ನಮ್ಗೆ. ನಮ್ಮ ಆರ್ಕೆಸ್ಟ್ರಾ ಓನರ್ಗಳು ನಮ್ಮನ್ನ ನಂಬ್ತಾರಲ್ಲ, ಇವ್ನು ಏನ್ ಆಡ್ತಾನೋ ಏನೋ ಯಾರು ಗೊತ್ತು ಅಂದ್ಬಿಟ್ಟು ಫಸ್ಟ್ ಈ ಸೌಂಡ್ ಸ್ಪೀಕರ್ಗಳು ಎತ್ತು ಅನ್ನೋದು. ಅಲ್ಲೂ ಅವಕಾಶ ಈಸಿಯಾಗಿ ಸಿಕ್ಬಿಟ್ಟಿಲ್ಲ. ಈಸಿಯಾಗಿಲ್ಲ ಅದು. ಹೋಗ್ಸು ಇದು ಸ್ಪನ್ ಪರಕ್ ತಗೊಂಬಾ, ಎಣ್ಣೆ ತಗೊಂಬಾ,
ಈ ತರ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು 9ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ ಅವಾಗ ಪ್ರಪಂಚ ಏನು ಇರ್ಲಿಲ್ಲ, ಈ ತರ ಬೆಳೆದಿರ್ಲಿಲ್ಲ ಪ್ರಪಂಚ. ಅವಾಗ ಮೊಬೈಲ್ ದುನಿಯಾ ಇಲ್ಲ ಅವಾಗ. ಈಗ ಮೊಬೈಲ್ ಅಲ್ಲಿ ಎಲ್ಲ ಗೊತ್ತು, ನಾವ್ ಏನೇ ಮಾಡಿದ್ರು ಮಾಡೋ. ಈಗ ಏನಾದ್ರು ಮಾಡ್ಬೋದು, ಯಾರು ಅಪ್ಪ ಅಮ್ಮನ್ಗೆಲ್ಲ ಯಾರು ಕೇರ್ ಮಾಡಲ್ಲ ಈಗ. ನಮ್ಮ ಅಪ್ಪ ಹಂಗಂದ, ನಮ್ಮ ಅಪ್ಪ ಹಿಂಗಂದ, ಇಲ್ಲ ಇಲ್ಲ ನಂದೇ ಲೈಫ್ ಅಂತ ಇವಾಗ. ಬಟ್ ಅವಾಗ ತುಂಬಾ ಭಯ, ಅಪ್ಪ ಏನೋ ಅಂತಾರೋ, ಫ್ಯಾಮಿಲಿಗಳವ್ರು ಯಾರು ಏನೋ ಅಂತಾರೋ ಭಯ ಅವಾಗ ನಮ್ಗೆ. ಇವಾಗಿನ ಆತರ ಇಲ್ಲ, ಇವಾಗಿನ ಮಕ್ಳಂಗ್ ಇಲ್ಲ. ಅವ್ರು ಆಡಿದ್ದೇ ಆಟ ಈಗ. ಬಟ್ ಅವಾಗ ಬಹಳ ಕಷ್ಟ ಇತ್ತು ನಮ್ಗೆ, ಒಂದು ಅವಕಾಶ ಬೇಕು ಅಂದ್ರೂ ಕಷ್ಟ ಇತ್ತು ನಮ್ಗೆ ಅವಾಗ. ಅಂದ್ರೆ ನೀವು ಹಾಡು ಬರೆದ್ಬಿಟ್ಟು ನೀವೇ ಹಾಡ್ತಿದ್ರಿ ಅವಾಗ? ಸಿನಿಮಾ ಹಾಡುಗಳು ಆಡ್ತಿದ್ದೆ. ಸಿನಿಮಾ ಹಾಡುಗಳನ್ನ ಕೇಳೋದು, ಅದನ್ನ ಪ್ರಾಕ್ಟೀಸ್ ಮಾಡೋದು, ಹಾಡೋದು ಅಷ್ಟೇ. ಅವಾಗ ಏನು ಇಲ್ಲ, ನಮ್ಗೆ ಗೊತ್ತಿಲ್ವಲ್ಲ ಅವಾಗ. ನಿಜ. ಸೊ ಆತರ ಇದ್ದಿದ್ ನಾನು ಅವಾಗ. ಆಮೇಲೆ ಅದಾದ ತಗ್ತಾ ಹೋಗ್ತಾ 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 ನನಗೆ ಫಸ್ಟ್ ಅವಕಾಶ ಕೊಟ್ಟಿದ್ ನನಗೆ ಎದೆ ತುಂಬಿ ಹಾಡುವನು. ಅವಾಗ ETV ಅಂತಿತ್ತು, ಇವಾಗ ಕಲರ್ಸ್ ಕನ್ನಡ ಆಗಿದೆ. ETV ಎದೆ ತುಂಬಿ ಹಾಡುವನು, SP ಬಾಲಸುಬ್ರಹ್ಮಣ್ಯಂ ಅವರು ಜಡ್ಜ್ ಅವಾಗ. ಅವಾಗ ಅದ್ರಲ್ಲಿ ಕಂಟೆಸ್ಟೆಂಟ್ ನಾನು, ಫಸ್ಟ್ ರಿಯಾಲಿಟಿ ಶೋ. ಯಾವ ಹಾಡಿದ್ರಿ ಅವಾಗ? ಹಾಡಿದ್ದು ಎಲ್ಲಿರುವೆ ಮನದ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಈ ಹಾಡು ಫಸ್ಟ್ ಎದೆ ತುಂಬಿ ಹಾಡುವನಲ್ಲಿ ಹಾಡಿದ್ದು. ಅವಾಗ SP ಸರ್ ನನ್ನ ನೋಡ್ಬಿಟ್ಟು ಒಂದು ಜೋಶ್ ಕೊಟ್ಟಿದ್ರು ನಮ್ಗೆ. ಅಂದ್ರೆ ಏನೇ ತಪ್ಪು ಮಾಡಿದ್ರು ನಮ್ಮನ್ನ ಅವರು ಕರೆಕ್ಟ್ ಆಗಿ ತಿದ್ದಿ ಹೇಳೋರು. ಅವ್ರೇನ್ ನಮ್ಗೆ ಜಾಸ್ತಿ ಬೈತಿರ್ಲಿಲ್ಲ. ಇವಾಗಿನ ರಿಯಾಲಿಟಿ ಶೋ ತರ ಅಲ್ಲ ಅದು. ಇವಾಗಿನ ರಿಯಾಲಿಟಿ ಶೋ ಅಂದ್ರೆ ಅವ್ರಿಗೆ TRP ಏನ್ ಬೇಕೋ ಮಾಡ್ಕೋತಾರೆ. ಅವಾಗಿನ ರಿಯಾಲಿಟಿ ಶೋ ಆತರ ಇರ್ಲಿಲ್ಲ. ನಮಗ್ ಕಲೆ ಬೆಲೆ ಕೊಡೋರು, ಬೆಲೆ ಇತ್ತು ಅಲ್ಲಿ, ಕಲೆ ಬೆಲೆ ಇತ್ತು. ನೀವೇನೇ ತಪ್ಪು ಮಾಡಿದ್ರು ಹಂಗಲ್ಲ, ಹಿಂಗ್ ತಿದ್ಕೊ ಅಂತ SP ಸರೇ ಬಂದು ನಮ್ಮ ಹತ್ರ ಹೇಳೋರು. ವೈಯಕ್ತಿಕವಾಗಿ ಹೇಳೋರು ನಮ್ಮ ಹತ್ರ. ಬಂದು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಕೊಡುವಾಗ್ಲೂ ಅಷ್ಟೇ ನಮಗೆ ನೆಗೆಟಿವ್ ಜಡ್ಜ್ಮೆಂಟ್ಸ್ ಕೊಡ್ತಿರ್ಲಿಲ್ಲ. ಅಲ್ಲಿ ಏನಾದ್ರು ತಪ್ಪಾಯ್ತಾ, ಈ ತರ ತಿದ್ಕೋ, ಆ ತರ ತಿದ್ಕೋ ಅನ್ನೋರು. ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಅದು ಪಕ್ಕಾ ಮಾರ್ಕ್ಸ್. ಅಲ್ಲಿ ಹಂಗೆ ರಿಯಲ್ ಟ್ಯಾಲೆಂಟ್ಗೆ ಅಲ್ಲಿ ವ್ಯಾಲ್ಯೂ ಇತ್ತು. ಇವಾಗ ಅದು ರಿಯಲ್ ಟ್ಯಾಲೆಂಟ್ ಗೆ ವ್ಯಾಲ್ಯೂ ಇಲ್ಲ, ಹೊಟ್ಟೋಗಿದೆ ಈಗ ರಿಯಲ್ ಟ್ಯಾಲೆಂಟ್. ಇದು ಎದೆ ತುಂಬಿ ಹಾಡಿದವಾಗ ನಿಮ್ಗೆ ಎಷ್ಟು ಏಜು? ಅವಾಗ ಸರ್ 9th ಸ್ಟ್ಯಾಂಡರ್ಡ್ ನಾನು ಅವಾಗ. 9ನೇ ಕ್ಲಾಸ್ ಅವಾಗ. ಅದು ಫಸ್ಟ್ ರಿಯಾಲಿಟಿ ಶೋ ಅಲ್ವಾ, ಅಂದ್ರೆ ಫಸ್ಟ್ ಟೈಮು ಟಿವಿಲಿ ಬರ್ತಿದೀನಿ ಅನ್ನೋದು ಅವಾಗ ನನಗೆ. ಹೌದು, ಬಹಳ ಖುಷಿ ಒಂದು. ಆಮೇಲೆ ನಮ್ಮ ಇಡೀ ಏರಿಯಾದಲ್ಲಿ ಟಿವಿಲಿ ನೋಡಿದ ತಕ್ಷಣ ಎಲ್ರು ಫೋನ್ ಮಾಡ್ಬಿಟ್ರು ನನಗೆ. ಅವಾಗ ನಮ್ಮ ತಂದೆಯವ್ರಿಗೆ, ಎಲ್ರು ಫೋನು, ದಾಸಪ್ಪ ಅವ್ರ ಮಗ ಟಿವಿಲಿ ಬರ್ತಿದ್ದಾನಂತೆ ಅಂತ ಅನ್ಬಿಟ್ಟು ಎಲ್ರು ಫೋನ್. ಪೊಲೀಸ್ನವ್ರ ಮಗ ಅಂತ ಹೇಳ್ತಿರ್ಲಿಲ್ವಾ? ಅಂದ್ರೆ ಅಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಆತರ ಏನೂ ಇಲ್ಲ. ನಮ್ಮ ಅಪ್ಪ ಅಷ್ಟೇ ಸಿಂಪಲ್ ಸರ್. ನಮ್ ತಂದೆ ತುಂಬಾ ಸಿಂಪಲ್ ಆಗಿದ್ದವರು. ತುಂಬಾ ಸಿಂಪಲ್ ಆಗಿದ್ರು ತಂದೆ. ಅಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಬನರ್ಘಟ್ಟದಲ್ಲಿ ಇದ್ರು. ಏನಾದ್ರು ಮಾಡ್ಬೇಕು ಹುಟ್ಟಿದೀವಿ ಸರ್, ಸಾಯಕ್ಕಿಂತ ಮುಂಚೆ ಏನಾದ್ರು ಒಂದ್ ಮಾಡೋಗ್ಬೇಕು, ಅಂದ್ರೆ ಜನಗಳ ನೆನಪಲ್ಲಿ ಇಟ್ಕೋಬೇಕು ನಮ್ಮನ್ನ. ನನಗಂದದು, ನನಗೆ ಹಠ ಅದು ಮುಂಚೆಯಿಂದನು. ಈಗ್ಲೂ ಹಠ, ಮುಂದಕ್ಕೂ ಹಠ. ಇಲ್ಲಿವರೆಗೂ ಇರ್ತೀವ. ಇವಾಗಿನ ಪ್ರಪಂಚ ಗೊತ್ತಲ್ಲ ಸರ್ ನಿಮ್ಗೆ, ಇವತ್ತಿರೋ ನಾಳೆ ಇರಲ್ಲ. ಇವತ್ತು ಖಂಡಿತ. ಮುಂಚೆ ಅಂದ್ರೆ ಅಪ್ಪ ತಂದೆ ತಾಯಿ ಮಾಡಿರೋ ಪುಣ್ಯ ಮಕ್ಕಳಿಗೆ ಅನ್ನೋರು. ಇವಾಗ ಅದೆಲ್ಲ ಇಲ್ಲ. ಈಗ ಅವ್ರು ಮಾಡಿದ್ದ ಇಲ್ಲೇ ಬಹುಮಾನ ಅಷ್ಟೇ. ಅದು ಮುಂಚೆ ತರ ಇಲ್ಲ ಪ್ರಪಂಚ ಈಗ. ಈಗ ನೀವ್ ಏನ್ ಒಳ್ಳೆ ಕಾರ್ಯ ಮಾಡ್ತೀರೋ ಅದನ್ನ ನಿಮ್ಗೆ ಕಾಯ್ಕೊಂಡು ಹೋಗುತ್ತೆ ಇವಾಗ. ಮುಂಚೆ ಅದೆಲ್ಲ ಹೆಂಗೆ ಅಂದ್ರೆ ಅಪ್ಪ ಅಮ್ಮ ಮಾಡಿದ್ರು ಮಕ್ಕಳಿಗೆಲ್ಲ ಇರುತ್ತೆ, ಅದು ಮುಂದಿನ ಪೀಳಿಗೆಗೆ ಅಂತ. ಇವಾಗ ಏನ್ ತಪ್ಪು ಮಾಡ್ತೀವೋ ನಾವ್ ಇಲ್ಲಿ ಅನುಭವಿಸ್ಬೇಕು. ನಾವ್ ಇವತ್ತು ತಪ್ಪು ಮಾಡಿದ್ರೆ ನಾಳೆ ನಮ್ಗೆ ಹೊಡೆಯುತ್ತದು. ಅದು ಸತ್ಯ. ಅದು ಖಂಡಿತ ಅನುಭವಿಸ್ಬಿಟ್ಟಿದೀವಿ ನಾವೆಲ್ಲ. ಸೊ ಎಷ್ಟೊಂದ್ ದಿನ ನೋಡ್ಬಿಟ್ಟಿದೀವಿ ನಾವ್ ಆತರ. ಸೊ ಪ್ರಪಂಚ ನೋಡ್ತಿದೀವಲ್ಲ, ಹಂಗೆ ನಮ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಹೇಳೋರು, ಇಲ್ಲ ಮಗ ತುಂಬಾ ಚೆನ್ನಾಗಿ ಹಾಡ್ತಾನೆ. ಅಪ್ಪಂಗ್ ತುಂಬಾ ಜನ ಇವಾಗ್ಲೂ ಕೇಳ್ತಾರೆ, ನಿಮ್ ಮಗನ್ನ ನೋಡಿದ್ವಿ ಟಿವಿಲಿ, ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ತುಂಬಾ ಖುಷಿ ಆಗತ್ತೆ ನಮ್ಗೆ. ನಮ್ಮಪ್ಪ ಅವಾಗ ಬೈತಿದ್ರು ನನ್ನನ್ನ, ಫಸ್ಟ್ ಓದೋ ನೀನು, ಏನಕ್ಕೋ ಇದು ಅಂತ. ಬಟ್ ಇವತ್ ನಮ್ಮಪ್ಪ ಹೆಂಗ್ ಹೇಳ್ತಾರೆ ಅಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ. ತುಂಬಾ ಜನ ಕೇಳ್ತಾರೆ ನಿನ್ನ, ಖುಷಿ ಆಗತ್ತೆ ಅವ್ರಿಗೆ. ದೊಡ್ಡವರೆಲ್ಲ ಕೇಳ್ತಾರೆ ನಿಮ್ ಮಗನ್ ನಾವು ನೋಡಿದ್ವಿ ಅಂತ. ಇನ್ನೇನ್ ಬೇಕು ಸರ್ ಅಷ್ಟೇ. ನಾವು ಅವ್ರ ಮಕ್ಕಳಾಗ ನಾವು ಹುಟ್ಟಿದಾಗ ನಮ್ ತಂದೆಗೊಂದ್ ಅಂದ್ರೆ ಅವರು ತಲೆ ಎತ್ತಿ ಇವತ್ ನಿಂತ್ಕೊಂಡಿದಾರಲ್ವಾ, ನಮ್ಗೆ ಅದೇ ಖುಷಿ, ಇನ್ನೇನು ಬೇಡ ನಮ್ಗೆ.